ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಸ್ಪಂದನೆ ಮಾಡ್ತೀರಾ.
ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಏನಿವತ್ತು ನಮ್ಮ ಪ್ರಿಯಪಟ್ಟಣ ರೈತ ಒಂದು ಗಬ್ಬುದಸ ಒಂದು ಹಾಲ್ಕರ ಹಸ ಖರೀದಿ ತಗೊಂಡು ಆ ಹೊಸ್ಗಳನ್ನ ತಗೊಂಡು ಅವ್ನು ವ್ಯಾಪಾರ ಮಾಡ್ಕೊಂಡು ತಗೊಂಡು ಹೋಗ್ತಾನೆ. ತುಂಬ್ಕೊಂಡು ಹೋಗ್ಬೇಕಾದ್ರೆ ಸುಬ್ರಹ್ಮಣ್ಯ ಹತ್ರ ಯಾರೋ ಪಾರ್ಟಿ ಬಂದು ಅಟಾಕಿದ್ನಂತೆ, ಯಾವುದೋ ಬಜರಂಗ ದಳ ಅಂತ. ಅವ್ನಿಗೆ ಹೇಳಿದ್ರಂತ ಇವರು, ನೋಡಿ ಸರ್ ಇದು ಗಬ್ಬುದಸ, ಇದು ಹಾಲು ಕರಿತದೆ ನೋಡಿ ಅಂತ ಅಂದ್ಬಿಟ್ರೆ ಅಂಥದ್ದಂಗೆ ಅವ್ರು ಹೋದ್ರಂತೆ. ಅದಾಗ 10 ನಿಮಿಷಕ್ಕೆ ಪೊಲೀಸರು ಬಂದಿದ್ದಾರೆ. 10 ನಿಮಿಷಕ್ಕೆ ಪೊಲೀಸರು ಬಂದು ಆ ಗಾಡಿ ಎಲ್ಲ ತಗೊಂಡು ಹೊಸಗಳು ತಗೊಂಡು ಟೇಷನಿಗೆ ತಗೊಂಡಿದ್ದಾರೆ. ಆ ರೈತ ಹೇಳಿದ್ದೇನೆ, ಸರ್ ಇದು ಕರ ಹಾಕೋದಿನ್ನು ಕೇವಲ 8 ದಿವಸ ಇದೆ, ಇದು ಹಾಲು ಕರಿ ಹಸ ಕರ್ದು ನೋಡಿದ್ದ ಹಾಲು ಕರ್ತಿದ್ದಾನೆ. 8 ಲೀಟ್ರ್ ಹಾಲನ್ನ ಅಲ್ಲೇ ಪಾಪ ಬೀದಿಗೆ ಚೆಲ್ಲಿದ್ದಾನೆ. ಆ ಗಬ್ಬುದಸದ ಬೇಡ್ಕೊಂಡಿದ್ದಾನೆ. ಆಮೇಲೆ ಏನು ಹಸ ಕೊಟ್ರಲ್ಲ ಆ ರೈತನು ಸತ ಕರ್ದು ರೇಟಿಂಗಲ್ಲಿ ಕೊಡ್ಸಾನೆ, ನಾನೇ ಕೊಟ್ಟದ್ದು ಎಲ್ಲ ಆದ್ಮೇಲೆ ನಿಮ್ಮನ್ನು ಬಿಡ್ತೀನಿ ಮಾಡಿ ಇಲ್ಲೇ ಕಳಿಸ್ತೀನಿ, ಮೊಬೈಲ್ ಇಟ್ಕೊಂಡಿದ್ರೆ ಎಲ್ಲ ಕಳಿಸ್ತೀವಿ ಅಂತ ಹೇಳಿ ಅವನ್ನ ಫೋನ್ ಮಾಡೋಕ್ಕೂ ರೈತನ ಹತ್ರ ಫೋನೂ ಕೊಡ್ದಂಗೆ ಅವ್ನು ಫೋನ್ ಮಾಡಿ ಎಲ್ಲರಿಗೂ ವಿಷಯ ತಿಳಿಸಿರೋನು ಕೊಡ್ದಲ್ಲಿ ಅಲ್ಲೇ ಮಾಡಿಕೊಂಡು ಬಿಡ್ತೀವಿ ಅಂತ ಹೇಳಿ ಯಾವುದೋ ಅವ್ನ ಜೇಬಲ್ಲಿರೋ ದುಡ್ಡನ್ನು ಪೆಟ್ರೋಲ್ ಬ್ಯಾಂಕಲ್ಲಿ ಫೋನ್ಪೇ ಮಾಡಿಸಿ, ಯಾರು ಪೊಲೀಸ್ ಫೋನ್ಪೇ ಮಾಡಿಸಿ, ಎಷ್ಟು 3,000 ಅತಿ ವಿತ್ ರೆಕಾರ್ಡ್. ಆಮೇಲೆ ಇಲ್ಲೇ ಕರ್ಕೊಂಬರ್ಬೇಕಾದ್ರೆ ಇದೇ ರೈತರ ಹತ್ರ ಮತ್ತೆ 3,000 ದುಡ್ಡು ಇಸ್ಕೊಂಡು ಈಗ ನಿಮಗೆಲ್ಲ FIR ಆಯಿತು, ನೀವೆಲ್ಲ ಬೇಲ್ ತಾಳಿ ಅಂತ ಹೇಳ್ತಾರೇನ್ರಿ. ಇದು ಎಂಥ ದೊಡ್ಡ ದುರಂತ ರೀ. ಇದು ದಕ್ಷಿಣ ಕನ್ನಡಕ್ಕೆ ಒಂದು ಕಾನೂನು, ರಾಜ್ಯಕ್ಕೆ ಒಂದು ಕಾನೂನು. ಯಾವರೇ ಶಿಕ್ಷೆ ನಮ್ಮ ರೈತ ಏನಾರ ಅವನೇನು ಕರುಗಳೋ ಈ ಯಾವುದೋ ಗೊಡ್ಡದನ ಇಟ್ಕೊಂಡು ಹೋಗ್ತಿದ್ರೆ ಕಸಾಯ ಖಾನೆ ತೊಗೊಂಡಿದ್ರೆ ಅವನ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸಿ. ಇವತ್ತು ಗಬ್ಬುದಸರಿ ನಾವು ಪೂಜೆ ಮಾಡ್ತೀವಿ, ಗಬ್ಬುದಸರಿ ಇವತ್ತು ಕೊಗ್ಗಲೆ ಮಾಡಿದ್ದಾರೆ ಅಂತಂದರೆ ಇದಕ್ಕೆ ಅವ್ರಿಗೆ ಶಿಕ್ಷೆ ಆಗ್ಬೇಕಲ್ಲ ಸ್ವಾಮಿ. ಆ ಕರ ಇನ್ನೊಂದು 5 ದಿವಸ ಕರ ಹಾಕತ್ತೆ, ಅದು ಬಾಣಿತನ ಮಾಡೋಂಥ ಸರ್, ಅಷ್ಟು ಕಾಪಾಡೋಂಥ ರೈತ ಅಷ್ಟೆಲ್ಲ ಮಾಡಿ ಇವತ್ತು ಮಾಡಿ ಇವತ್ತು ಬಿಡ್ತೀನಿ ಅಂತೇಳಿ ಸುಳ್ಳು ಹೇಳ್ತಾರೆ. ಅಂದರೆ AC ಅವ್ರು ಇವತ್ತು ಬಂದಿದ್ದೀವಿ, AC ಅವ್ರು ಇವತ್ತು ಹೇಳಿದ್ದಾರೆ, ನಾವು ಹೇಳಿದ್ವಿ ಯಾರು ತಪ್ಪು ಮಾಡಿದ್ರೆ ಪೊಲೀಸರು ಬಂದು ಯಾರ ಮೇಲೆ ಅವ್ರಿಗೆ ಶಿಕ್ಷೆ ಆಗಬೇಕು, ಅವ್ರಿಗೆ FIR ಆಗಬೇಕು. ಒಂದು ಸತ್ಯ ಪರೀಕ್ಷೆನ ಇವತ್ತು ಮಾಡ್ಬೇಕು ನಮ್ಮ ಮುಂದೆ ಅಂತ ಹೇಳಿದ್ವಿ. ಕೋರ್ಟ್ಗೆ ಹೋಗ್ಬೇಕು, ನಮ್ಗೆ ಸತ್ಯ ಇದು ಗಬ್ಬುದು ಇಲ್ಲೊಂತ ಗೊತ್ತಾಗಬೇಕಲ್ಲ. ಅದಕ್ಕೆ AC ಅವ್ರು ಒಪ್ಕೊಂಡಿದ್ದಾರೆ, AC ಅವ್ರು ಒಪ್ಕೊಂಡಿದ್ದಾರೆ. ಇನ್ನೊಂದು ಗಂಟೆ ಹೊತ್ತಿಗೆ ಅಧಿಕಾರ ಕಳಿಸ್ತೀವಿ, ನಾವಾಗ ರಿಪೋರ್ಟ್ ಹಂಗೆ ಕೊಡೋಕ್ಕಲ್ಲ, ಸುಳ್ಳು ಹೇಳ್ತಾರೆ. ನಮ್ಮ ಸನ್ನೆ ಚೆಕ್ ಮಾಡ್ಬೇಕು ನಮ್ಮ ಮುಂದೆ, ಇದು ಗಬ್ಬುದಸನೋ ಇಲ್ವೋ ಅಂತ. ಆಮೇಲೆ ಹಾಲು ಹಾಕೋದಿಲ್ವೋ ಅಂತ ಗೊತ್ತು ಮಾಡ್ಬೇಕು. ನೋಡಿ ಮುದ್ದ ರೈತ ಇವರೇ ನೋಡಿ, ಇವ್ರು ಪಾಪ ಹೆಂಡ್ತೀನಿ ನೋಡಿ ಯಾವ ಮಟ್ಟಕ್ಕೆ ಮಾರಿರೋ ದುಡ್ಡಲ್ಲಿ ಹಸು ತಗೊಂಡಿದೆ ಸರ್. ಈಗ ಔಷಧಿ ಕುಡಿಯೋ ಪರಿಸ್ಥಿತಿ ಇದ್ದೀನಿ, ನನಗೆ ದುಡ್ಡು ಇಲ್ಲ, ಇಲ್ಲಿ ಹಸುನೂ ಇಲ್ಲ. ಕೋರ್ಟ್ಗೆ ಹಾಕಿ FIR ಹಾಕೋದ್ರಿಂದ ನಮ್ಮೂರಲ್ಲಿ ಅವೆಲ್ಲ ದೊಡ್ಡ ಸಮಸ್ಯೆ. ಸರ್ ಹೇಳ್ಬಿಡ್ತೀನಿ. ಈಗ ನಿಜ ರಾಜ್ಯದಲ್ಲಿ ಒಂದು ಅನುಮತಿ ಏನಿದೆ, RMCಗೆ ಹೋದ್ರೆ RMC ಮಾಡಿದವನು ಸರ್ಟಿಫಿಕೇಟ್ ತಗೋಬೇಕು, ಪಶು ಇಲಾಖೆಯಲ್ಲಿ ಸರ್ಟಿಫಿಕೇಟ್ ತಗೋಬೋದು ಅಂತ. ಇವತ್ತು ರೈತರ ದಡ್ಡಿದ್ದಾರೆ. ಆಯ್ತು ಅವನೇನು ತಂದಿಲ್ಲ ಗೊತ್ತಾಗಿಲ್ಲ ತಂದುಬಿಟ್ಟ, ಅಥವಾ ಎನ್ಕ್ವೈರಿ ಮಾಡೋಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದು ರೀ. ಪೊಲೀಸರಿಗೆ ಡಿಪಾರ್ಟ್ಮೆಂಟ್ಗೆ ಎನ್ಕ್ವೈರಿ ಕೊಟ್ಟಿದ್ದು, ಅನುಮತಿ ಕೊಟ್ಟು ಏನಂತ ಮಾಡ್ಬೋದು, ಇದು ಗಬ್ಬುದಸನೋ ಇಲ್ಲ ಹಾಲು ಕೊಡೋ ಹಸನೋ ನೀವು ಎನ್ಕ್ವೈರಿ ಮಾಡಬೇಕು. ಎನ್ಕ್ವೈರಿ ಮಾಡೋ ಅಧಿಕಾರ ನಿಮ್ಗೆ ಇದ್ಮೇಲೆ ನೀವು ಯಾಕೆ ಎನ್ಕ್ವೈರಿ ಮಾಡಲಿಲ್ಲ? ಯಾವುದೋ ಕರುಗಳು ಇನ್ನೊಂದಾದ್ರೆ ಇದು ನಿಜ ಕಸಾಯ ಖಾನೆ ಹೊಡಿತಾವೆ ಆಮೇಲೆ ಶಿಕ್ಷೆ ಆಗಲಿ ಅಂತ. ಇನ್ನು 3 ದಿವಸ ಕರು ಹಾಕತ್ರಿ ಅಂಥದ್ದನ್ನ ನಾವೇನೋ ಕಸಾಯ ಖಾನೆ ರೈತ ಹೊಡಿತೀವ? ಹಾಲು ಕರಿತಾವಲ್ಲ, ಇನ್ನು ಮುಂದೆ 8 ಲೀಟ್ರ್ ಕರೆದಿದ್ವಲ್ಲ, ಇದಕ್ಕಿಂತ ಏನೇನು ಬೇಕು ಅದೆಲ್ಲ ಆದಮೇಲೆ ಹೊಸ ಕೊಟ್ಟರ ನಂತರ ಸ್ಟೇಷನ್ಗೆ ಕೊಡ್ದು ಬರ್ಸ್ಕೊಟ್ಟಿದ್ದೀವಲ್ಲ. ಇದಕ್ಕಿಂತ ಇನ್ನೇನು ಬೇಕು ಸಾಬ್ರೆ? ಈಗ ಈ ಪ್ರಕರಣದಲ್ಲಿ ಈಗ ಏಸು ಒಪ್ಕೊಂಡ್ರು ಸುಳ್ಳಾಗಿದೆ ಅಂತ. ಏನಂತ, ಈ ಹಸುಗಳು ಕಸಾಯ ಖಾನೆಗೆ ಹೋಗೋಂಥ ಹಸುಗಳು, ಇದು ಮಾಂಸಗಳು ಮಾರಾಟ ಹಸುಗಳಂತ ಇವರು ಸುಳ್ಳು ರಿಪೋರ್ಟ್ ಹಾಕಿದ್ಮೇಲೆ ಇದು ರಾಜ್ಯಕ್ಕೆ ಗೊತ್ತಾಗಬೇಕಲ್ಲ, ಇದು ಕಸಾಯಕ್ಕೆ ಹೋಗೋದನ್ನ ಇಲ್ಲ ಗಬ್ಬುದಸನೋ ಇಲ್ಲ ಹಾಲು ಕೊಡಿ ಹಸನ ಗೊತ್ತಾಗಬೇಕು ಅಂತ ನೀವೇ ಬರಬೇಕು. ನಮ್ಮ ಮುಂದೆ ಇವತ್ತು ರಿಪೋರ್ಟ್ ಆಗಬೇಕು ಸರ್ಕಾರಕ್ಕೆ. ಅಧಿಕಾರಿಗಳು ಯಾರು ತಪ್ಪು ಮಾಡ್ರೆ ಆಗ್ಬೋಗುತ್ತಾ. ಈಗ ಎಲ್ಲರೂ ತಾವು ವಿಡಿಯೋರು ಬನ್ನಿ, ನಾವು ಬನ್ನಿ, ಹಸನ ಚೆಕ್ ಮಾಡೋಣ. ಅದು ಗಬ್ಬುದಸ ಆದರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು, ಹಾಲು ಕೊಡೋ ಹಸ ಆದರೆ ಶಿಕ್ಷೆ ಆಗ್ಬೇಕು. ಇದು ಎರಡೂ ಅಲ್ಲ, ಇದು ಗಬ್ಬುದಸನೂ ಅಲ್ಲ, ಮತ್ತೆ ಇದ್ಯಾವುದೋ ಗೊಡ್ತಾನ ಕರತಾಣ ಇದ್ದಾನೆ ಅಂದರೆ ನಮ್ಮ ರೈತರಿಗೆ ಶಿಕ್ಷೆ ಆಗ್ಬೋದಲ್ಲ ಸ್ವಾಮಿ. ಅದು ಪರೀಕ್ಷೆ ಮಾಡೋಕೆ ಒಪ್ಕೊಂಡಿದ್ದಾರೆ, ಇದು ಮಾಡಿರೋ ತಪ್ಪಾಗಿದೆ. ಆ ರಿಪೋರ್ಟ್ ಕೊಟ್ಟಿದ್ರೆ ಪೊಲೀಸರು, ಈ ಹಸ ಕಸಾಯ ಖಾನೆಗೆ ಹೋಗೋದು, ಇದು ಮಾಂಸಕ್ಕೆ ಹೋಗೋದು, ಯಾವ ಮಾನದಂಡ ಮೇಲೆ ಕೊಟ್ಟರು ಇವ್ರು ಯಾರು ಅಧಿಕಾರಿಗಳು ಕೊಡೋಕ್ಕೆ? ಅದಕ್ಕೆ ಸಂಬಂಧಪಟ್ಟ ವೆಟರ್ನರಿ ಡಾಕ್ಟರ್ ಇದ್ದಾರೆ, ಅವ್ನು ಕೊಡ್ಬೇಕು. ಈ ಹೊಸ ಗಬ್ಬಾಗಿದ್ದು ಇಲ್ಲ ಗೊಡ್ದನೋ ಕರುಗಳಂತ ಯಾರು ಕೊಡ್ಬೇಕು ರಿಪೋರ್ಟು? ಇವ್ರು ಯಾರು ಸುಪ್ರೀಮು? ಅದಕ್ಕೆ ಶಿಕ್ಷೆ ಹಾಕಬೇಕಲ್ಲ ಸ್ವಾಮಿ. ಅದಕ್ಕೋಸ್ಕರ ಕೊಟ್ಟಿಲ್ಲ. ಈಗ ಇಲ್ಲಿ ಕಳ್ಸಾರೆ, ನಮ್ಗೆ ಇದೊಂದೇ ಸಾಕೀಗ. ಅವ್ರು ಹೇಳ್ಕೊಬಿಟ್ಟಿದ್ರಲ್ಲ ಇದು ಕಸಾಯಕ್ಕೆ ಹೋಗೋ ಹೊಸ, ಇದು ಮಾಂಸ ಕಡೆ ಹೊಸ ಅಂತ ಅವರೇ ರಿಪೋರ್ಟ್ ಕೊಟ್ಮೇಲೆ ಇದಕ್ಕಿಂತ ಇನ್ನೇನು ಬೇಕು? ನಿಮ್ಮ ಡಿಮಾಂಡ್ ಏನು? ನಮ್ಮ ಡಿಮಾಂಡ್ ಇವತ್ತು ಸಾಯಂಕಾಲದ ಹೊತ್ತಿಗೆ ನಮಗೆ ರಿಪೋರ್ಟ್ ಕೊಡ್ಬೇಕು. ಇದು ಗಬ್ಬುದಸನ ಹಾಲು ಕೊಡಿ ಹಸನ ಕೊಡೋ ಗಂಟೆ ನಾವು ಇಲ್ಲೇ ಕೊಡ್ತದ್ದು. ಏನು ನಮ್ಮ AC ಅವರು 3 ತಾಲೂಕಿಗೆ ಬರ್ತಾರಂತಲ್ಲ,
ಎ ಸಿ ಮುಂದೆ ಕೂತ್ಕೊಳ್ಳೋದು, ಎ ಸಿ ಇವತ್ತೇ ಕೊಡಿಸ್ತೀವಿ, ಇಲ್ಲೇನು ಬೇಡಿ, ಹೋಗಿ ನಿಮ್ಮ ಮುಂದೆ ಡಾಕ್ಟ್ರುಗಳು ಎಲ್ಲ ಬರ್ತಾರೆ, ಅಲ್ಲೊಂದು ರಿಪೋರ್ಟ್ ಆಗಲಿ ಅಂತ ಹೇಳಿದ್ದಾರೆ, ಅಲ್ಲಿ ಕೊಡಬೇಕು. ಕೊಟ್ಟನಿಲ್ಲ ಅಂದರೆ ತಾಲೂಕು ದಂಡಾಧಿಕಾರಿ ಮುಂದೆ ಹಗ್ಲು ರಾತ್ರಿ ನಾವಲ್ಲಿ ಕೂತಿರ್ತೀವಿ, ಇಲ್ಲಾಂದ್ರೆ ಬೀಗ ಜಡಿತೀವಿ. ಸತ್ಯ ಗೊತ್ತಾಗಬೇಕು, ಈ ರಾಜ್ಯ ಗೊತ್ತಾಗಬೇಕು. ಆಮೇಲೆ ಇವ್ದು ಹೇಳ್ತೀವಿ, ಏನು ಮಿನಿಸ್ಟ್ರ್ ಇದ್ದಾರಲ್ಲ ಆ ಮಿನಿಸ್ಟ್ರಿಗೆ ಇಂಥ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಇದು ಕಾನೂನು ಬದ್ಧಗೆ ಯಾರು ತಪ್ಪು ಮಾಡಿರ್ತಾರೆ ಅವರು ಜೈಲಿಟ್ಲಿ, ಅವ್ರಿಗೆ ಕಾನೂನು ಪ್ರಕಾರ ಇರ್ತಾರೆ. ಇದು ನಮ್ಮ ಆಗ್ರಹ. ಇಲ್ಲಿಂದ ಚಳ್ಳಿ ವಾಪಸ್ ಹೋಗಲ್ಲ. ರಾಜ್ಯದ ಮೂಲ ಮೂಲೆಯಿಂದ ರಾಜ್ಯದ ಪದಾಧಿಕಾರಿಗಳೆಲ್ಲ ಬಂದಿದ್ದೀವಿ. ರಾಜ್ಯಾಧ್ಯಕ್ಷರು ಯಲ್ಲಾಪುರ ಮಂಜೇಗೌಡರು, ರಾಜ್ಯ ಯುವ ಘಟಕದ ಅಧ್ಯಕ್ಷರು ನಮ್ಮ ವಿನೋದ್ ಗೌಡರು, ರಾಜ್ಯ ಮಹಿಳಾ ಅಧ್ಯಕ್ಷರು ನಮ್ಮ ಅನ್ಪೂರ್ಣೇಶ್ ಅವರು, ಮೈಸೂರು ಜಿಲ್ಲೆ ಅಧ್ಯಕ್ಷರು ಕೃಷ್ಣೇಗೌಡರು, ಅಲ್ಲಿಂದ ನಮ್ಮ ರಾಜ್ಯ ಉಪಾಧ್ಯಕ್ಷರು ಸೋಮಶೇಖರು, ರಾಜ್ಯದ ಸಂಚಾಲಕರು ನಮ್ಮ ಚಂದ್ರ ಅವರು, ಆಮೇಲೆ ಮತ್ತೆ ಚಿಕ್ಕಮಂಗ್ಳೂರು ಅಧ್ಯಕ್ಷರು, ಮತ್ತೆ ಏನು ಅಜಿತ್ ಅವರು ಪಿರಿಯಾಪಟ್ಟಣ ಅಧ್ಯಕ್ಷರು, ಇಡೀ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಇವತ್ತು ದಕ್ಷಿಣ ಕನ್ನಡ ಕಾಲಿಟ್ಟಿದ್ದೀವಿ. ತಪ್ಪು ಮಾಡೋದ್ರ ಬಗ್ಗೆ ಶಿಕ್ಷೆ ಆಗಬೇಕು. ಅನ್ಯಾಯ ಯಾರು ಮಾಡಿದ್ದಾರೆ, ಪೊಲೀಸರು ಯಾರು ಈ ರೈತನ ಹತ್ರ ದುಡ್ಡು ಹಾಕ್ಸಿದ್ರೆ ಅವ್ರಿಗೆಲ್ಲ ಅಮಾನತ. ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡಿ 112 ಫೋನ್ ಮಾಡಿದ್ದು ರೈತರದ ಅಥವಾ ಕಸಾಯಿಖಾನೆಗೆ ಹೋಗದ ಅಂತ ಪಿರಿಯಾಪಟ್ಟಣಕ್ಕೆ ಫೋನ್ ಮಾಡಿ ತಿಳ್ಕೊಬೋದಾಗಿತ್ತಲ್ಲ. ಅದಿಲ್ಲ, ಅದೊಂದು ಕಡೆ ಇದು ತಪ್ಪು ಮಾಡಿದ್ದಾರೆ. ತಪ್ಪು ರಾಜ್ಯ ಜನ ನೋಡ್ಬೇಕು, ದಕ್ಷಿಣ ಕನ್ನಡ ಜನ ನೋಡ್ಬೇಕು. ಕಾನೂನು ಒಂದೇ, ದಕ್ಷಿಣ ಕನ್ನಡಕ್ಕೊಂದು ಕಾನೂನು, ಯಾವ್ದೋ ಉತ್ತರ ಕರ್ನಾಟಕಕ್ಕೊಂದು ಕಾನೂನು, ಚಾಮರಾಜನಗರ ಕಾನೂನು ಇದೆ. ಈ ರಾಜ್ಯದಲ್ಲಿ ಇಡೀ ರಾಜ್ಯಕ್ಕೆ ಒಂದೇ ಕಾನೂನು. ತಪ್ಪು ಮಾಡಿದವನಿಗೆ ಏನು ಇವತ್ತು FIR ಆಗಿದ್ದಾರೆ. ರೈತನ ತಪ್ಪು ಮಾಡಿದ್ರೆ ರೈತನಿಗೆ FIR ಆಗಲಿ. ಸರ್, ತಾವು ರಾಜ್ಯಾಧ್ಯಕ್ಷರ? ರಾಜ್ಯ ತಮ್ಮ ಹೆಸರು? ಅರ್ಲಾಪುರ ಮಂಜೇಗೌಡರು. ರೈತ ಯಾರು ತಪ್ಪು ಮಾಡಿಲ್ಲ ಅಂತಂದ್ರೆ ಅಧಿಕಾರಿಗಳು